ಹಲೋ ಎಲ್ರಿಗೂ ನಮಸ್ಕಾರ. ಇಂದು ಕೂಡ ಭಾರತ ತಂಡ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದೆ. ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನು ಸಾಧಿಸುವ ಮುಖಾಂತರ ಸೆಮಿಫೈನಲಲ್ಲಿ ಆಸ್ಟ್ರೇಲಿಯಾವನ್ನು ಫೇಸ್ ಮಾಡಲಿದ್ದಾರೆ. ಸೊ ಇವತ್ತು ಗೆದ್ದ ತಂಡ ಆಸ್ಟ್ರೇಲಿಯಾವನ್ನು ಫೇಸ್ ಮಾಡ್ತಾ ಇತ್ತು. ಸೊ ಇವತ್ತು ಭಾರತ ವಿನ್ ಆಗಿದೆ. ಸೊ ಹಾಗಾಗಿ ಸೆಮಿಫೈನಲ್ 1ನಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಿಗ್ ಮ್ಯಾಚ್ ಬರೋದು ನೋಡೋದಕ್ಕೆ ಸಿಗುತ್ತೆ ಖಂಡಿತವಾಗ್ಲೂ. ಸೊ ಅದಕ್ಕೂ ಮೊದಲು ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಡಪಡನ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ಮತ್ತೊಮ್ಮೆ ಭಾರತ ಟಾಸ್ ಸೋತು ಬ್ಯಾಟಿಂಗ್ಗೆ ಬಂದಿತ್ತು. ಸೊ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇನ್ನೂ ಕೂಡ ಮೊದಲು ಬ್ಯಾಟ್ ಮಾಡಿರಲಿಲ್ಲ. ಸೊ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡಕ್ಕೆ ಬಿಗ್ ಶಾಕ್ ಆದಿತ್ತು ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಹಾಗೆಯೇ ವಿರಾಟ್ ಕೊಹ್ಲಿ ಅವರನ್ನ ಬೇಗ ಕಳ್ಕೊಳ್ತಾರೆ ಭಾರತ ತಂಡ. ರೋಹಿತ್ ಶರ್ಮಾ 15 ರನ್ ಗಳಿಸಿ ಜಮಿಷನ್ಗೆ ಔಟ್ ಆದರೆ ಹೆನ್ರಿ ಅವರು ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರನ್ನ ಔಟ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರ ಒಂದು ಬ್ರಿಲಿಯಂಟ್ ಕ್ಯಾಚನ್ನು ಹಿಡಿತಾರೆ ಗ್ಲೆನ್ ಫಿಲಿಪ್ಸ್ ಅವರು. ಸೊ ಆಲ್ಮೋಸ್ಟ್ ಎಲ್ಲ ಫ್ಲೈಯಿಂಗ್ ಕ್ಯಾಚಸ್ಸನ್ನೇ ಹಿಡಿದಿದ್ದಾರೆ ಇವತ್ತು. ನ್ಯೂಜಿಲೆಂಡ್ ಅವರ ಫೀಲ್ಡಿಂಗನ್ನು ಮೆಚ್ಚಲೇಬೇಕು. ಸೊ ಅದಾದ ಬಳಿಕ ಒಂದು ಬ್ರಿಲಿಯಂಟ್ ಆದ ಪಾರ್ಟ್ನರ್ಶಿಪ್ ಬರುತ್ತೆ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಅವರಿಂದ. ಸೊ ಸ್ಟಾರ್ಟಿಂಗ್ನಲ್ಲಿ ವಿಕೆಟ್ಗಳು ಹೋಗಿರೋದ್ರಿಂದ ಸಖತ್ತಾಗಿ ಇನ್ನಿಂಗ್ಸನ್ನು ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒನ್ಸ್ ಇನ್ನಿಂಗ್ಸ್ ಬಿಲ್ಡ್ ಆದ ಬಳಿಕ ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಶ್ರೇಯಸ್ ಅಯ್ಯರ್ ಆ್ಯಸ್ ಯೂಶ್ವಲ್ ಅವರದ್ದೇ ಕದರ್ನಲ್ಲಿ ಆಡ್ತಾರೆ ಅಂತಲೇ ಹೇಳ್ಬೋದು. 2 6 ಹಾಗೂ 4 ಬೌಂಡ್ರಿ ಸಹಿತ 79 ರನ್ಗಳನ್ನು ಅಯ್ಯರ್ ಹೊಡೆದ್ರೆ ಅಕ್ಷರ್ ಅವರಿಗೆ ಸಾಥ್ ನೀಡ್ತಾರೆ. 42 ರನ್ ಗಳಿಸಿ ರಚಿನ್ ರವೀಂದ್ರ ಅವರಿಗೆ ಔಟ್ ಆಗ್ತಾರೆ. ಅದಾದ ಬಳಿಕ KL ರಾಹುಲ್ ಅವರು 23 ರನ್ ಹೊಡಿತಾರೆ. ಸೊ ರವೀಂದ್ರ ಜಡೇಜಾ ಅವರ ಬ್ರಿಲಿಯಂಟ್ ಕ್ಯಾಚನ್ನು ವಿಲಿಯಮ್ಸನ್ ಕೂಡ ಸಖತ್ತಾಗಿ ಹಿಡಿತಾರೆ. ಸೊ ಇದರೊಂದಿಗೆ ಪಾಂಡ್ಯ ಒಬ್ಬರೇ ಉಳ್ಕೊಳ್ತಾರೆ ಕೊನೆಯಲ್ಲಿ. ಸೊ ಫಿನಿಶ್ ಮಾಡೋ ಜವಾಬ್ದಾರಿಯನ್ನು ಹಾರ್ದಿಕ್ ಪಾಂಡ್ಯವನ್ನು ತಗೊಳ್ತಾರೆ. ಸೊ ಅದನ್ನು ಚೆನ್ನಾಗಿ ಕೂಡ ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ 45 ರನ್ಗಳ ಕ್ಯಾಮಿಯೋವನ್ನು ಆಡ್ತಾರೆ. ಸೊ ಇದರೊಂದಿಗೆ ಭಾರತ ತಂಡ 249 ರನ್ಗಳನ್ನು ಕಲೆ ಹಾಕೋಕ್ಕೆ ಸಾಧ್ಯವಾಯಿತು ಅಷ್ಟೇ. ಸೊ ಈ ವಿಕೆಟ್ ತುಂಬಾ ಸ್ಲೋ ಆಗಿರೋದ್ರಿಂದ ಇದು ಕೂಡ ಗುಡ್ ಟೋಟಲ್ ಅಂತಲೇ ಕನ್ಸಿಡರ್ ಆಯಿತು. ಸೊ ಹಾಗಾಗಿ ಭಾರತಕ್ಕೂ ಕೂಡ ಚಾನ್ಸ್ ಇತ್ತು ಈ ವಿಕೆಟ್ನಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದರೆ ವಿನ್ ಆಗೋದಕ್ಕೆ. ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ಬಂತು ಭಾರತದ ಬೌಲರ್ಸ್ಗಳಿಂದ. ಸೊ ಮೊದಲ ಸ್ಪೆಲ್ ಹಾಕಲು ಬಂದ ಹಾರ್ದಿಕ್ ಪಾಂಡ್ಯ ರಚಿನ್ ರವೀಂದ್ರ ಅವರ ವಿಕೆಟನ್ನು ತೆಗಿತಾರೆ. ಸೊ ಅದಾದ ಬಳಿಕ ವಿಲಿಯಂಗ್ ಮತ್ತು ವಿಲಿಯಮ್ಸನ್ ಅವರ ನಡುವೆ ಕೊಂಚ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. ಸೊ ಅದನ್ನು ಮುರಿಯೋದಕ್ಕೆ ಬಂದಿದ್ದು ವರುಣ್ ಚಕ್ರವರ್ತಿ ಅವರು. ವಿಲಿಯಂಗ್ ಅವರನ್ನ ಒಂದು ಬ್ಯೂಟಿಫುಲ್ ಡೆಲಿವರಿ ಮೂಲಕ ಬೋಲ್ಡ್ ಮಾಡ್ತಾರೆ. ಸೊ ಇದರೊಂದಿಗೆ ನ್ಯೂಜಿಲೆಂಡ್ ಕೂಡ ಬ್ಯಾಕ್ ಫುಟ್ಟಲ್ಲಿ ಬೀಳುತ್ತೆ ಸ್ಟ್ರೇಟ್ ಅವೇ ಮ್ಯಾಚ್ನಲ್ಲಿ. ಸೊ ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಜವಾಬ್ದಾರಿಯನ್ನು ವಿಲಿಯಮ್ಸನ್ ತಗೊಳ್ತಾರೆ. ಅವ್ರ ಜೊತೆ ಡ್ಯಾರೆನ್ ಮಿಚೆಲ್ ಕೂಡ ಕೊಂಚ ಸಾಥ್ ಕೊಡ್ತಾರೆ. ಸೊ ಇವ್ರದ್ದು ಕೂಡ ಪಾರ್ಟ್ನರ್ಶಿಪ್ 44 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು. ಇದು ಒಳ್ಳೆ ಬಿಲ್ಡ್ ಆಗ್ತಾ ಇತ್ತು ಇನ್ನಿಂಗ್ಸು. ಸೊ ಅದನ್ನು ಬ್ರೇಕ್ ಮಾಡಿದ್ದು ಕುಲ್ದೀಪ್ ಯಾದವ್ ಅವರು. ಡ್ಯಾರೆನ್ ಮಿಚೆಲ್ ಅವರಿಗೆ ತಮ್ಮ ಬ್ರಿಲಿಯಂಟ್ ಬೌಲಿಂಗ್ ಮುಖಾಂತರ LBW ಮಾಡ್ತಾರೆ. ಸೊ ಅದಾದ ಬಳಿಕ ಬಂದ ಲಾತಮ್ ಅವರು ಕೂಡ ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಆಗೋದಿಲ್ಲ. ರವೀಂದ್ರ ಜಡೇಜಾ ಅವರು LBW ಬಲೆಗೆ ಬೀಳಿಸ್ತಾರೆ. ಅದಾದ ಬಳಿಕ ಗ್ಲೆನ್ ಫಿಲಿಪ್ಸ್ ಒಂದು 6 ಹೊಡೆದು ಅಗ್ರೆಸಿವ್ ಆಗಿ ಕಾಣ್ತಾ ಇದ್ರು. ಅವರನ್ನ ವರುಣ್ ಚಕ್ರವರ್ತಿ ಅವರನ್ನ ಔಟ್ ಮಾಡ್ತಾರೆ. ಅದಾದ ಬಳಿಕ ಮೈಕಲ್ ಬ್ರೇಸ್ವೆಲ್ ಅವರು ಕೂಡ ಚಕ್ರವರ್ತಿ ಅವರಿಗೆ LBW ಬಲೆ ಬೀಳ್ತಾರೆ. ಇನ್ಫ್ಯಾಕ್ಟ್ ಇದು ನಾಟ್ ಔಟ್ ಆಗಿತ್ತು, ಆದರೆ ಅವರು ರಿವೈವ್ ಕೊಟ್ಟಿರಲಿಲ್ಲ. ಸೊ ಅನುಕೂಲ ಆಯಿತು ಭಾರತ ತಂಡಕ್ಕೆ ಅಂತ ಹೇಳ್ಬೋದು. ಸೊ ವರುಣ್ ಚಕ್ರವರ್ತಿ ಅವರ ಅಬ್ಬರ ಮುಂದೂ ಕೂಡ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ಮೆಟ್ ಹೆನ್ರಿ ಅವರು ಹಾಗೆಯೇ ಚೆನ್ನಾಗಿ ಆಡ್ತಿದ್ದ ಸ್ಯಾಂಟ್ನರ್ ಅವರ ವಿಕೆಟ್ ಒಂದೇ ಓವರ್ನಲ್ಲಿ ಪಡೆಯುವ ಮುಖಾಂತರ 5 ವಿಕೆಟನ್ನು ಪಡೀತಾರೆ. ಸೊ 5 ವಿಕೆಟ್ ಹಾಲ್ ಆಗುತ್ತೆ ಇವತ್ತು ವರುಣ್ ಚಕ್ರವರ್ತಿ ಅವ್ರದ್ದು. T20 ಸೀರೀಸ್ನಲ್ಲಿ ಇದ್ದ ಫಾರ್ಮನ್ನು ಇವತ್ತು ಕೂಡ ಇನ್ಫ್ಯಾಕ್ಟ್ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ವಿಲಿಯಮ್ಸನ್ ಒಬ್ಬರೇ ಫೈಟ್ ಕೊಟ್ಟಿದ್ದು 81 ರನ್ಗಳ ಮೊತ್ತವನ್ನು ಕಲೆ ಹಾಕ್ತಾರೆ ವಿಲಿಯಮ್ಸನ್ ಅವರು. ಸೊ ಆದರೆ ಅವ್ರಿಗೆ ವಿನ್ ಮಾಡಿಸೋದಕ್ಕೆ ಆಗೋದಿಲ್ಲ. ಸೊ ಭಾರತದ ಬೌಲಿಂಗ್ ಅಷ್ಟು ಟೈಟ್ ಆಗಿತ್ತು ಇವತ್ತು. ಸೊ ಹಾಗಾಗಿ ವರುಣ್ ಚಕ್ರವರ್ತಿ ಅವರ ಅಬ್ಬರದ ಮುಂದೆ ಯಾವ ಬ್ಯಾಟರ್ಗಳು ನಿಲ್ಲಲಿಲ್ಲ ನ್ಯೂಜಿಲೆಂಡ್ ಕಡೆ. ಸೊ ಇದರೊಂದಿಗೆ ಭಾರತ 44 ರನ್ಗಳ ವಿಕ್ಟರಿಯನ್ನು ಗಳಿಸ್ತಾರೆ. 205ಕ್ಕೆ ನ್ಯೂಜಿಲೆಂಡ್ ತಂಡವನ್ನು ಕೂಡ ಆಲ್ಔಟ್ ಮಾಡ್ತಾರೆ. ಸೊ ಇದರೊಂದಿಗೆ 3ಕ್ಕೆ 3 ಗ್ರೂಪ್ ಸ್ಟೇಜ್ನಲ್ಲಿ ವಿನ್ ಆಗೋ ಮುಖಾಂತರ ಟಾಪ್ ಆಫ್ ದ ಟೇಬಲ್ ನಲ್ಲಿ ಮುಗಿಸೋದಲ್ಲದೆ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ 1 ನಾಡಿದ್ದು ಆಡ್ತಾರೆ. ಸೊ ಮಂಗಳವಾರ ಆಸ್ಟ್ರೇಲಿಯಾ ವಿರುದ್ಧ ದುಬೈನಲ್ಲೇ ಆಡ್ತಾರೆ. ಸೊ 2023 ಸೈಡನ್ನು ತಿಳಿಸ್ಕೊಳ್ಳೋದಕ್ಕೆ ಇದು ಒಂದೊಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು. ಸೊ ಹಿಂದೆ ಮಾಡಿದ ತಪ್ಪನ್ನೆಲ್ಲ ನೆಕ್ಸ್ಟ್ ಮ್ಯಾಚ್ನಲ್ಲಿ ಮಾಡಬಾರ್ದು. ಸೊ ಆಸ್ಟ್ರೇಲಿಯಾವನ್ನು ಮಣಿಸಿ ಫೈನಲ್ಗೆ ಹೋಗಬೇಕಾಗಿದೆ. ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿದರೆ ಅರ್ಧ ಕೆಲಸ ಆದ ಲೆಕ್ಕನೇ ಅಂತಲೇ ಹೇಳ್ಬೋದು. ಸೊ ನೋಡೋಣ ಯಾವ್ಯಾವ ಬದಲಾವಣೆಗಳೊಂದಿಗೆ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯಕ್ಕೆ ಟೀಮ್ ಇಂಡಿಯಾ ಹಾಜರಾಗ್ತಾರೆ ಅಂತ.
ಅಂತ. ಸೊ ಮುಂದಿನ ಪಂದ್ಯಕ್ಕಾಗಿ ಆಲ್ ದ ಬೆಸ್ಟ್ ತಿಳಿಸ್ತಾ ಈ ವಿಡಿಯೋನ ಮುಗಿಸೋಣ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ.